ಇವತ್ತು ಫೈನಲಿ ಗಾಡಿ ಬಂದಿದೆ. ನಾನು ಕಾಲೇಜಲ್ಲಿ ಇದೆ, ಬಟ್ ಫಸ್ಟ್ ಟೈಮ್ ನಾವು ಹೋಗ್ತಾ ಇರೋದು ಈ ಥರ ಪೂಜೆ ಮಾಡ್ಸೋಕ್ಕಾಗಲಿ ನಮ್ಮದು ಗಾಡಿ ಅಂತ. ಇಲ್ಲಿ ಪೂಜೆ ಸಾಮಾನು ತೊಗೊಂಡಿದ್ರಿ, ಹೂವು, ನಮ್ಮ ತೆಂಗಿನಕಾಯಿ. ಸೊ ಫೈನಲಿ ನಮ್ಮ ಆಂಟಿಗೆ ಗಾಡಿ ತೋರ್ಸಕ್ಕೆ ಕರ್ಕೊಂಡು ಬಂದಿದ್ದೀವಿ. ಫೈನಲಿ ಫುಲ್ ಟೈಮ್ ಪೆಟ್ರೋಲ್ ಹಾಕ್ಸಕ್ಕೆ ನಮ್ಮ ಡ್ಯಾಡಿ ಫಸ್ಟ್ ಟೈಮ್ 20 ವರ್ಷ ಆದಮೇಲೆ ಫಸ್ಟ್ ಟೈಮು. ಇದು ತುಂಬ ಖುಷಿ ಆಗೈತೆ. ನಮ್ಮ ಡ್ಯಾಡಿ 3000 ಪೆಟ್ರೋಲ್ ಆಗುತ್ತೆ ಅಂದರೆ ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗ್ನ ಕಾಲೇಜ್ಗೆ ಹೋಗ್ತಾ ಸ್ಟಾರ್ಟ್ ಮಾಡ್ತೀನಿ, ಬಟ್ ಈ ವ್ಲಾಗು ಇವತ್ತು ಬರೋಲ್ಲ. ಈ ವ್ಲಾಗ್ ನಾನು ಮಾಡ್ತಾ ಇರೋದು ಸ್ವಲ್ಪ ಲೇಟಾಗಿ ಬರುತ್ತೆ. ಯಾಕೆ ಅಂತಂದರೆ ಇವತ್ತು ನಾನು ನಮ್ಮ ಮಮ್ಮಿ ಎಲ್ಲ ಹೋಗ್ತಾ ಇದ್ದೀವಿ. ಒಬ್ಬರ ಅಂತೀನಿ. ಸೊ ಒಂದು ಸ್ಪೆಷಲ್ ಗೆಸ್ಟು ನಮ್ಮ ಮನೆಗೆ ಬರೋದಿದೆ ಇವತ್ತು. ಅದೇನು ಅಂತ ಗೆಸ್ ಮಾಡ್ತೀರಾ, ತಮ್ಮನೇಲಿ ನೋಡಿ ಗೆಸ್ ಮಾಡ್ತೀರಾ. ನೀವು ಅಂದ್ಕೊಂಡಂಗೆ ಇವತ್ತು ನಾವು ಒಂದು ಸ್ಕೂಟರ್ ತೊಗೊಳ್ತಿದ್ದೀವಿ. ನೆನ್ನೆ ಹೋಗಿ ಅಂದರೆ ನೆನ್ನೆ ಹೇಳಿದ್ನಲ್ಲ, ನೆನ್ನೆ ವ್ಲಾಗಲ್ಲಿ ಅಂದರೆ ಒಂದು ವಾರ ಆಗಿತ್ತು ನಾವು ವ್ಲಾಗ್ ಅಪ್ಲೋಡ್ ಮಾಡಿ. ಅದು ಹೇಳಿದ್ನಲ್ಲ ಸರ್ಪ್ರೈಸ್ ಹಂಗೆ ಅಂತ. ಸೊ ಆ ಸರ್ಪ್ರೈಸ್ ಏನಂತಂದರೆ ನಮ್ಮ ಮನೆಗೆ ಒಂದು ಸ್ಕೂಟರ್ ತರ್ತಿದೆ ಆಫ್ಟರ್ 19 ಇಯರ್ಸ್ ಗೈಸ್. ಸೊ ಇಲ್ಲಿವರೆಗೂ ನಮ್ಮ ಮನೇಲಿ ಒಂದು ಬೈಕ್ ಅಂತ ಇರಲಿಲ್ಲ, ಒಂದು ಸ್ಕೂಟರ್ ಅಂತ ಇರಲಿಲ್ಲ. ಸೊ ಫಸ್ಟ್ ಟೈಮು ತೊಗೊಂಡಿದ್ದೀವಿ. ಸೊ ನಾವು ತೊಗೊಂಡಿರೋದು EMI. ನಾನು, ಅಮ್ಮ, ನಮ್ಮ ಡ್ಯಾಡಿ ಎಲ್ಲ ಯಾರ್ಯಾರು ತೊಗೊತಾರೆ, ನಾವು ತೊಗೊಳ್ಳೋಣ ಒಂದು ಸ್ಟೆಪ್ನ ತೊಗೊಂಡಿದ್ದೀವಿ. ಸೊ ನಾಳೆ ಇವತ್ತು ಹೋಗಿ ಡೆಲಿವರಿ ಇದೆ, ಇವತ್ತು ಹೋಗಿ ಇಸ್ಕೊಂಬರ್ಬೇಕು. ಸೊ ನೋಡೋಣ ಏನಾಗುತ್ತೆ. ಯಾರು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ನಮ್ಮಮ್ಮ ಇವತ್ತು ಅವ್ರಿಗೆ ರಜಾ ಇದೆ. ಸೊ ಅದಕ್ಕೆ ಅವರು ನನಗೆ ಟಿಫನ್ ಇವತ್ತು ಎಷ್ಟೊಂದು ದಿವಸ ಆದಮೇಲೆ ತಿನ್ನಿಸ್ತವ್ರೆ. ಅವರು ಎಷ್ಟು ದಿವಸ ಕೆಲ್ಸಕ್ಕೆ ಹೋಗ್ಬಿಡ್ತಿದ್ರು, ಇವತ್ತು ನಾಷ್ಟ ತಿನ್ನಿಸ್ತಾರೆ. ಸೊ ನಾಷ್ಟ ತಿಂದು ಕಾಲೇಜ್ಗೆ ಹೋಗ್ಬೇಕಾದ್ರೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನಾನು ಇವತ್ತು ಕಾಲೇಜಲ್ಲಿ ಜಾಸ್ತಿ ಬ್ಲಾಗ್ ಮಾಡ್ತಿರ್ಬೋದು, ಬಟ್ ನನ್ನ ಗಾಡಿ ಡೆಲಿವರಿ ಇದೆ. ಐ ಆಮ್ ಸೂಪರ್ ಎಕ್ಸೈಟೆಡ್. ಏನಾಗುತ್ತೆ ನೋಡಬೇಕು. ನನಗಂತೂ ಒಂಥರ ಬಟರ್ಫ್ಲೈ ಬಿಟ್ಟಂಗೆ ಆಯ್ತು. ನೈಟಲ್ಲಿ ನಿದ್ದೆನೇ ಮಾಡೋಕ್ಕಾಗಲಿಲ್ಲ. ಅದು ನಿಮಗೂ ಗೊತ್ತಾಗುತ್ತೆ ನೋಡಿ ಫೀಲಿಂಗು. ನಾಳೆ ಏನೋ ಹೊಸ ತೊಗೊತೀರಾ ಏನಾಯಿತು ಅಂದರೆ ನಿದ್ದೆ ಮಾಡೋಕ್ಕಾಗಲ್ಲ. ಹಂಗೆ ಆಗಿದ್ದು ನನಗೂ. ನೈಟು ನಿದ್ದೆನೇ ಬರಲಿಲ್ಲ, ಎಷ್ಟು ಮಲಗ್ತಾ ಇದ್ದೀನಿ ಆಗ್ತಾಯಿಲ್ಲ. ಸೊ ಇವು ತೊಗೋಣ, ಡೆಲಿವರಿ ಇಸ್ಕೊಂಡು ಬರೋಣ. ಲೆಟ್ಸ್ಕೋ. ಮಮ್ಮಿ ನಿಮ್ಗೇನು ಅನ್ಸುತ್ತೆ ಹೇಳಿ, ಎಷ್ಟೊಂದು ದಿನ ಆದಮೇಲೆ ಈ ಥರ ಗಾಡಿ ಬರ್ತಾ ಇರೋದು, ಎಷ್ಟೋ ವರ್ಷ ಆದಮೇಲೆ ಖುಷಿ ಆಯಿತು. ನಮ್ಮ ಮನೆಗೆ ಹಿಂಗೆ ಬರಲಿ ಲಕ್ಷ್ಮಿ, ಹಿಂಗೆ ಚೆನ್ನಾಗಿರಬೇಕು ಅನ್ನೋದು ಆಸೆ ಅಷ್ಟೆ. ಹೌದಾ? ಖುಷಿ ಆಯ್ತೈತೆ ನಿಮ್ಗೂ? ಖುಷಿ, ಡಬಲ್ ಖುಷಿ. ಆಗ 18, 19 ವರ್ಷ, 20 ವರ್ಷ ಅಲ್ಲ? 20 ವರ್ಷ. ನಾನು ಮೊದಲಿಂದನೂ ಆಸೆ ಇತ್ತು ನನಗೆ ಗಾಡಿ ತೊಗೊಬೇಕು ಅಂತಿದ್ವಿ, ತೊಗೊತಿರ್ಲಿಲ್ಲ ನಾವು. ಬಟ್ ಇವತ್ತು ಟೈಮ್ ಬಂದಿದೆ. ಎಲ್ಲದಕ್ಕೂ ಒಂದು ಟೈಮ್ ಬರ್ಬೇಕಂತಾರ. ಸೊ ಇವತ್ತು ಆ ಟೈಮ್ ಬಂದಿದೆ. ಸೊ ಹೋಗಿ ಡೆಲಿವರಿ ಇಸ್ಕೊಂಡು ಬರೋದ ಆಮೇಲೆ ಸಂಜೆ ಮೇಲೆ. ಲೆಟ್ಸ್ ಗೋ. ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಕಾಲೇಜ್ಗೆ ಹೋಗ್ತಾ. ಸೊ ಗೈಸ್, ಇವತ್ತು ಫೈನಲಿ ಗಾಡಿ ಬಂದಿದೆ. ನಾನು ಕಾಲೇಜಲ್ಲಿ ಇದೆ, ಬಟ್ ನಾನು ವೀಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ. ರಾಜು ನಾವು ಅಮ್ಮನ ಜೊತೆ ಹೋಗಿದ್ದ, ಅವನೊಂದೆರಡು ವೀಡಿಯೋ ಕ್ಯಾಪ್ಚರ್ ಮಾಡೋನೆ. ಅದು ಬಿಟ್ಟರೆ ನಾನು ಗಾಡಿನ ಇವಾಗ ಸಂಜೆ ನಮ್ಮ ಡ್ಯಾಡಿ ಬರ್ತಾರೆ ಆ್ಯಂಡ್ ನಾವು ಅಮ್ಮನ ಜೊತೆ ಇವಾಗ ಗಾಡಿನ ಪೂಜೆ ಮಾಡ್ಸೋಕೆ ಹೋಗಬೇಕು. ಆ್ಯಂಡ್ ನಮ್ಮ ಡ್ಯಾಡಿ ಬರ್ತಾರೆ, ಹೆಲ್ಮೆಟೆಲ್ಲ ತೊಗೊಬೇಕಲ್ಲ, ಅದಕ್ಕೋಸ್ಕರ. ಸೊ ಆಗ ಗಾಡಿದು ಸಿನಿಮ್ಯಾಟಿಕ್ ಶಾರ್ಟ್ಸ್ಗಳು ಕೊಡ್ತೀನಿ, ಹೇಗಿದೆ ಹೆಂಗೆ ಅಂತೆಲ್ಲ. ನಿಮ್ಮ ಗಾಡಿ ಬಗ್ಗೆ ಹೇಳ್ತೀನಿ, ಯಾವ ಗಾಡಿ ಏನು ಅಂತೆಲ್ಲ. ಬಟ್ ಇವಾಗ ಇನ್ನು ನಾನು ನೋಡ್ಕೊಂಬಂದೆ ಕಾಲೇಜಿಂದ ಬಂದು. ಇವಾಗ ಜಸ್ಟ್ ಬರೋ ಟೈಮಲ್ಲಿ ನಾನು ನೋಡ್ಕೊಂಬಂದೆ ಗಾಡಿನ. ಸೊ ಗೈಸ್, ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಗಾಡಿನ ಪೂಜೆ ಮಾಡಿಸ್ಕೊಂಬರೋಣ ಅಂತ. ಸೊ ಪೂಜೆ ಮಾಡಿಸೋ ಟೈಮಲ್ಲಿ ನಿಮಗೆ ಗಾಡಿದು ಒಂದೆರಡು ಶಾರ್ಟ್ಸ್ ತೋರಿಸ್ತೀನಿ, ನೋಡಿ ಎಂಜಾಯ್ ಮಾಡಿ. ಆ್ಯಂಡ್ ಇದು ಫಸ್ಟ್ ಟೈಮ್ ನಾವು ಹೋಗ್ತಾ ಇರೋದು ಈ ಥರ ಪೂಜೆ ಮಾಡ್ಸೋಕ್ಕಾಗಲಿ ನಮ್ಮದು ಗಾಡಿ ಅಂತ. ಫೀಲಿಂಗ್ ಇರುತ್ತಲ್ಲ ಬಟರ್ಫ್ಲೈ ಥರ. ಸೊ ಬನ್ನಿ ಹೋಗೋಣ, ಲೆಟ್ಸ್ಕೋ. ಇಲ್ಲಿ ಪೂಜೆ ಸಾಮಾನು ತೊಗೊಂಡಿದ್ರಿ, ಹೂವು, ನಮ್ಮ ತೆಂಗಿನಕಾಯಿ ಎಲ್ಲ. ಸೊ ಇವಾಗ ಪೂಜೆ ಮಾಡಿಸ್ಕೋಬೇಕು. ಬನ್ನಿ ಪೂಜೆ ಮಾಡ್ಸೋಣ, ಲೆಟ್ಸ್ಕೋ. ಫೈನಲಿ ಗಾಡಿ ಪೂಜೆ ಮಾಡ್ತಿದ್ದಾರೆ, ಏನೇನು ಇಟ್ಟಿದ್ದಾರೆ. ನಾವು ಅಮ್ಮನ ಮಗದಲ್ಲಿ ಖುಷಿ ಅರ್ಧ ಸೆಕೆ. ನಾವಮ್ಮ ಏನು ಮಾಡಿದ್ರು ಅಂದರೆ ಕರ್ಕೊಂಬಂದರು. ಪೂಜೆ ಸಾಮಾನು ಏನು ತಂದಿಲ್ಲ ನಾವಮ್ಮ, ಎಲ್ಲ ಹಂಗೆ ಬಂದ್ಬಿಟ್ರಿ ಡೈರೆಕ್ಟು. ಫೈನಲಿ ಎಲ್ಲ ಹೋಗಿ ತೊಗೊಂಡು ಬಂದೆ. ನಾನು ಫೈನಲಿ ಪೂಜೆ ಮಾಡ್ತಾರೆ. ಪೂಜೆ ಮಾಡಿಸ್ಕೊಂಡು ಹೋಗೋಣ. ಐ ಆಮ್ ಫೀಲಿಂಗ್ ವೆರಿ ಹ್ಯಾಪಿ ಟುಡೇ. ಅದು ಆಮೇಲೆ ಹೇಳೋಣ, ಮಾತಾಡೋಣ. ಲೆಟ್ಸ್ ಗೋ. ಫಸ್ಟ್ ಹೋಗ್ಬಿಟ್ಟು ಆಮೇಲೆ ಬ್ಲಾಕ್ ಕಂಡು ಮಾಡ್ತೀನಿ. ಸೊ ವಯಸ್ಸು ಇವಾಗ ಸ್ವಲ್ಪ ರೆಂಟಲ್ಗೆ ಇದೆ, ಅಡ್ವಾನ್ಸ್ ಕೊಡಬೇಕಾಗಿತ್ತು, ಅಲ್ಲಿಗೆ ಬಂದಿದ್ರಿ. ಸೊ ಇವಾಗ ಹೋಗ್ತಾಯಿದ್ದೀವಿ.
ಹೊಸ ಬೈಕಿಗೆ ಹೆಲ್ಮೆಟ್ ತೊಗೊಬೇಕಾಗಿತ್ತು, ಅದಕ್ಕೋಸ್ಕರ ಒಳ್ಳೆ ಫೀಲಿಂಗ್ ಇದೆ ನೋಡಿ ಇಲ್ಲಿ. ಸೊ ಇವಾಗ ಹೋಗೋಣ, ಹೋಗಿ ಹೆಲ್ಮೆಟ್ ತೊಗೊಸ್ಕೊಂಡು ನಮ್ಮ ಡ್ಯಾಡಿ ಬರ್ತಾರೆ, ಅವ್ರನ್ನೂ ಒಂದು ರೌಂಡ್ ಕರ್ಕೊಂಡು ಹೋಗೋಣ ನಮ್ಮ ಡ್ಯಾಡಿನ. ಇಟ್ಸ್ಕೋ ಬನ್ನಿ. ಸೊ ಫೈನಲಿ ನಮ್ಮ ಆಂಟಿಗೆ ಗಾಡಿ ತೋರ್ಸಕ್ಕೆ ಕರ್ಕೊಂಡು ಬಂದಿದ್ದೀವಿ. ನಮ್ಮ ಗಾಡಿನ ತೋರ್ಸಕ್ಕೆ ನಮ್ಮ ಆಂಟಿನ. ಚೆನ್ನಾಗಿದೆಯಾ ಗೈಸ್? ಮೂನ್ ನೋಡ್ರಿ ಎಷ್ಟು ಕೆಳಗಡೆ ಬಂದೈತೆ, ಇದು ಎಷ್ಟು ಕೆಳಗಡೆ ಸಕ್ಕದಾಗೈತೆ ಇದು ಮೂನ್. ಸೊ ಫೈನಲಿ ತೋರಿಸಿದ್ರಿ ನಮ್ಮ ಆಂಟಿಗೆಲ್ಲ. ಇವಾಗ ಹೋಗೋದು ಮನೆ. ನೆಚ್ಕೋ ನಮ್ಮ ಡ್ಯಾಡಿಗೆ ಗಾಡಿ ತೋರ್ಸಕ್ಕೆ ಬಂದೆ. ಗಾಡಿ ನೋಡಿಪ್ಪ, ನಮ್ಮ ಡ್ಯಾಡಿ ಚೆನ್ನಾಗಿಲ್ಲ ಅಂತವ್ರೆ. ಅದೇನು ಚೆನ್ನಾಗಿಲ್ಲ ಗೊತ್ತಿಲ್ಲ, ಹೊಸ ಮಾಡಲು. ಬರ್ರಿ ಇಲ್ಲಿ ತೋರಿಸ್ತೀನಿ. ಇಲ್ಲಿ ನೋಡ್ರಿ, ಇಲ್ಲಿ ಡಿಸ್ಪ್ಲೇ ಐತೆ, ಡಿಸ್ಪ್ಲೇ ಕೊಟ್ಟವ್ರೆ ಇವಾಗ. ಮೊದಲಿಗಿಂತ ಚೆನ್ನಾಗಿದೆ. ನನಗೆ ಡಿಸ್ಪ್ಲೇ ಇದೆಲ್ಲ ನನಗೆ ಇಷ್ಟ ಇಲ್ಲ. ನನಗೇನಿದ್ರು ಬುಲೆಟು ಅಲ್ಲ ಸರಿ. ಮೈಲೇಜ್ ಮುಖ್ಯ ನನಗೆ. ಮೈಲೇಜ್ ಕೊಡೋದಲ್ಲ 50 ಹಾಂ ನಿಮ್ಮ ಖುಷಿ. ನಮ್ಮ ಡ್ಯಾಡಿಗೆ ಇನ್ನೊಂದು 100 ಕೊಡಬೇಕಾ? ಒಂದು ಮೊಪೇಡ್ ಗಾಡಿ, ಸ್ಕೂಟಿ, ಇದು ಬೈಕ್ ಅಲ್ಲ. ನಮ್ಮ ಡ್ಯಾಡಿಗೆ ಒಂದು ಸ್ಕೂಟಿ ಅದು ಎಷ್ಟು ಕೊಡಬೇಕೋ ಗೊತ್ತಿಲ್ಲ. ಅದು ನನಗೆ ಇಷ್ಟ ಆಗಿಲ್ಲ. ಹಾಂ, ಇದು ಅವ್ನ ಚಾಯ್ಸ್ ನನಗೆ ಇಷ್ಟ ಅಷ್ಟೇ. ಹೌದಾ? ಅವ್ನು ಏನು ಇಷ್ಟಪಟ್ಟು ನನಗೂ ಅಷ್ಟೇ ಇಷ್ಟ. ಆಯ್ತು. ಓಕೆ. ನಮ್ಮ ಡ್ಯಾಡಿಗೆ ಏನು ಇಷ್ಟನೋ ಅದೇ ನನಗೂ ಇಷ್ಟ. ಸೊ ಇವಾಗ ಬೇರೆ ಕಡೆ ಎಲ್ಲೂ ಹೆಲ್ಮೆಟ್ ನಂಗೆ ಇಷ್ಟ ಆಗಲಿ. ನಮ್ಮ ಡ್ಯಾಡಿನ ಒಂದು ಕರ್ಕೊಂಡು ಬೇರೆ ಕಡೆ ಹೋಗೋಣ ತರಕ್ಕೆ. ಲೆಟ್ಸ್ ಗೋ. ಫೈನಲಿ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸೋಕ್ಕೆ ನಮ್ಮ ಡ್ಯಾಡಿನ ಕರ್ಕೊಂಡ್ಬಂದಿದ್ದೀನಿ. ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸಿದೆ. ಲೆಟ್ಸ್ ಗೋ. ಗಾಡಿ ನೋಡಿದ್ರಲ್ಲ, ಏನು ಅನಿಸ್ತೈತೆ ಹೇಳಿ? ತುಂಬ ಖುಷಿ ಆಯಿತು. ಅದ್ರಲ್ಲಿ ನೀನು ನನ್ನ ಕುಡಿಸ್ಕೊಂಡು ಓಡಿಸ್ಕೊಂಬಂದಿಲ್ಲ, ಅದು ಫಸ್ಟ್ ಟೈಮ್ 20 ವರ್ಷ ಆದ್ಮೇಲೆ ಫಸ್ಟ್ ಟೈಮು. ಇದು ತುಂಬ ಖುಷಿ ಆಗೈತೆ. ನಮ್ಮ ಡ್ಯಾಡಿ ಮಕ್ಕದಲ್ಲೇ ಗೊತ್ತಾಗುತ್ತೆ ಅದು ರಿಯಾಕ್ಷನು. ಸೊ ಗೈಸ್, ಆಮೇಲೆ ನಮ್ಮ ಡ್ಯಾಡಿಗೆ ನನ್ನಲ್ಲಿ ಪೆಟ್ರೋಲ್ ಬಂಕಲ್ಲಿ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸಿದ್ವಿ. ಫುಲ್ ಟ್ಯಾಂಕ್ ಅಂತ ಹೇಳಿದೆ ನಾನು ಶೆಲ್ಲಲ್ಲಿ. ನಮ್ಮ ಡ್ಯಾಡಿ ಫುಲ್ ಎಲ್ಲ ಬೇಡ ಅಂತ ಅಂದರು. ಏನು ಕಪ್ಪ ಅಂತಂದರೆ 3,000 ರೂಪಾಯಿ ಆಗುತ್ತೆ ಅಂತೆ. ಅದೇನು ಕಾರ ಗೈಸ್? ನಮ್ಮಪ್ಪ ಕಾರ್ ಅಂದ್ಕೊಂಬಿಟ್ಟವ್ರೆ. ಎಷ್ಟೋ ಲೀಟ್ರು, 5 ಲೀಟ್ರ್ ಟ್ಯಾಂಕಿಗೆ 3,000 ಆಗ್ಬಿಡುತ್ತಾ? ನಮ್ಮಪ್ಪ ಒಳ್ಳೆ ಕಾರು ಓಡಿಸಿ ಅಭ್ಯಾಸ ಅಲ್ವಾ. ಈ ಕಾರ್ಗೆ ಹಾಕ್ಸಿ ನಾನೇನು ಮಾಡಿ ಅದೇ ಥರ ತೊಗೊಂಡ್ಬಿಟ್ಟೆ. ಫುಲ್ ಟೈಮ್ ಅಂದರೆ ನಮ್ಮಪ್ಪ ಈ ಸ್ಕೂಟಿಗೇನೆ 3,000 ಪೆಟ್ರೋಲ್ ಆಗುತ್ತೆ ಅಂದರೆ ಏನಲ್ಲಿ? ನನಗೆ ಆ ಥರ ತಿಳ್ಕೊಂಡು ಫೈನಲಿ ನನಗಂತೂ ಫುಲ್ಲು ಖುಷಿ ಆಯಿತು. ನಾನಂತೂ ವೆಯ್ಟ್ ಮಾಡ್ತಾನೆ ಇದ್ದೆ, ಬರಲಿ ಅಂತ. ಸೊ ಇಷ್ಟು ದಿನ ಆದಮೇಲೆ ಸಕ್ಸಸ್ ಆಗಿದೆ. ನಿಮಗೆ ಏನೂ ತೊಂದರೆ ಆಗ್ಬಾರ್ದು. ಬರ್ಬೇಕಾ ಮನೆಗೆ ಆ ಥರ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ಚೆನ್ನಾಗಿ ಹೋಗಿ ಬರಲಿ. ಏನು ತೊಂದರೆ ಆಗ್ಬಾರ್ದು ಗಾಡಿ ಓಡಿಸ್ಬೇಕಾದ್ರೆ. ಮತ್ತು ಇವತ್ತು ಸ್ಕೂಟ್ರು, ನಾಳೆ ಬುಲೆಟು, ನಾಡಿದ್ದು ಕಾರು, ಮತ್ತು ಇದು ಏನೇನೋ ಬೆನ್ಸ್ ಗಾಡಿಗಳೆಲ್ಲ ತಗೊಬೇಕು. ಆ ಥರ ನನ್ನ ಡ್ಯಾಡಿ ಹೇಳ್ತಾರೆ ಆ ಥರ ಚೆನ್ನಾಗಿ ಓದಿ ಒಳ್ಳೆ ಕೆಲಸ ಸೇರಿಕೊಂಡು ಬೆನ್ಸ್ ಕಾರ್ ತಗೊಳ್ಳೋಷ್ಟು ಈ ಥರ ಇರಬೇಕಾಗುತ್ತೆ. ಅದು ನಂಗೆ ಇಷ್ಟ ಆಗುತ್ತೆ. ಓಕೆ ಗೈಸ್. ಸೊ ಒಂದು ಸ್ವಲ್ಪ ಅದಾದಮೇಲೆ ನಾನು ಹೆಲ್ಮೆಟು ತೊಗೊಂಡೆ. ಗಾಡಿದು ಹೆಲ್ಮೆಟ್ ಇಲ್ಲೇ ಇದೆ, ಈಸ್ಕೊಂಡು ಹೋಗಿ ಆಮೇಲೆ ಮಾತಾಡೋಣ ಏನೇ ಇರ್ತಾ ಅಂತ. ನಾನು ಆಮೇಲೆ ಮಾತಾಡ್ತೀನಿ ಮನೆ ಹೋಗಿ. ನೆಚ್ಕೋ. ನಾನು ಇವಾಗಿದ್ದೀನಿ. ನಮ್ಮ ಅಮ್ಮ ನೋಡ್ರಿ ಹೆಲ್ಮೆಟ್ ಇಟ್ಕೊಂಡು ಏನು ಆಟಗಳು ಆಡ್ತವ್ರೆ. ಸೇಫ್ಟಿ ಚೆನ್ನಾಗೈತಂತೆ. ಅದು ಹಾಕೊಳ್ರಿ, ಮುಂದೆ ಹಾಕೊಳ್ರಿ ಹಂಗೆ. ಆಗ ಮಮ್ಮಿ ಯಾವುದೋ ಒಳ್ಳೆ ಸುಂದರವಾಗಿರೋ ಹುಡುಗಿ ರೈಡಿಂಗ್ ಹೋಗ್ತಾರಲ್ಲ ಹಂಗಿದ್ದೀರಾ, ಕ್ರೇಜಿಯಾಗಿ ಕಾಣಿಸ್ತಾ ಇದ್ದೀರಾ. ಸೊ ಗೈಸ್, ನಾನು ನೈಟು ವ್ಲಾಗ್ನ ಎಂಡ್ ಮಾಡಲಿಲ್ಲ. ಬಂದಿದ ತಕ್ಷಣ ನಾವು ಅಮ್ಮನ ಜೊತೆ ಇನ್ನೂ ಸ್ವಲ್ಪ ಡಬಲ್ ವ್ಲಾಗ್ ಮಾಡ್ತಿದ್ದೆ. ಒಂದೇ ಸದಲ್ಲಿ 2 ವ್ಲಾಗ್ ಮಾಡ್ತಿದ್ದೆ. ಸೊ ಅದಕ್ಕೋಸ್ಕರ ಈ ವ್ಲಾಗ್ನ ಇವಾಗ ಎಂಡ್ ಮಾಡ್ತೀನಿ ಮಾರ್ನಿಂಗು. ಸೊ ನನಗಂತೂ ಫುಲ್ ಖುಷಿ ಆಯಿತು. ನೈಟ್ ಚೆನ್ನಾಗಿತ್ತು, ಗಾಡಿ ಬಂದಿದ್ದು ಎಲ್ಲ. ಸೊ ಇವಾಗ ಮುಂದೆ ಏನಾಗುತ್ತೆ ಅದೇ ನೋಡಬೇಕು. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಅಂದ್ಕೊಳ್ಳಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮತ್ತೆ ಸಿಗ್ತೀನಿ ನ್ಯೂ ವ್ಲಾಗ್ ಜೊತೆ ಅಂತ ಹೇಳ್ತಾರೆ. ನಿಮಗೆ, ನಿಮ್ಮ ಫ್ಯಾಮಿಲಿಗೆ ಲವ್ ಯು, ಲಾಟ್ಸ್ ಆಫ್ ಲವ್. ಮತ್ತೆ ಸಿಗೋಣ ನಾಳೆ ವ್ಲಾಗಲ್ಲಿ. ಬಾಯ್.